ಈಗ ಯಾಕಂದ್ರೆ ಫಿನಾಲೆ ಹಂತಕ್ ಬರುವಾಗ ಆಕ್ಚುಲಿ ಲಾಸ್ಟಿಗೆ 4 ಜನ ಉಳ್ಕೋತಾರೆ, ಅದ್ರಲ್ಲಿ ನೀವು ಒಬ್ಬರೇ ಹುಡುಗ. ನಿಮ್ಗೆಲ್ಲಾದ್ರೂ ಥಾಟ್ ಬಂತ ಅಂದ್ರೆ ಶ್ರುತಿ ಮೇಡಮ್ ವಿನ್ ಆದ್ಮೇಲೆ ಇಲ್ಲಿ ತನಕ ಯಾವ ಹೆಣ್ಮಕ್ಳು ವಿನ್ ಆಗಿಲ್ಲ, ಮೋಸ್ಟ್ಲಿ ಯಾರಾದ್ರೂ ಹೆಣ್ಮಕ್ಳೇ ಆಗ್ತಾರೆ, ನಾನು ಹುಡುಗನ್ ಮೋಸ್ಟ್ಲಿ ತೆಗೆದಾಕ್ತಾರೆ ಎತ್ತಾಕ್ತಾರೆ ಅಂತ ಅನ್ಸಿತ್ತ ನಿಮ್ಗೆ ಏನಾದ್ರು? ಎಲ್ಲ ಒಂದ್ ಕಡೆ ಅದೊಂದು ಅನ್ನಿಸ್ತು. ಅದು 3 ಜನ ಹುಡುಗಿರು, ನಾನು ಒಬ್ಬನೇ ಹುಡುಗ ಕೂತಿರೋದು, ಇದೇನಪ್ಪ ಹಿಂಗಾಗ್ಬಿಡ್ತು. ಇನ್ನು ಇರೋನೇ ಉಳ್ಕೊಂಡಿರೋ ಯಾವ ಟೈಮಲ್ಲಿ ಬೇಕಾದ್ರೂ ಎತ್ಬಿಟ್ರಿ ಏನ್ ಮಾಡೋದು? ಎಲ್ಲ ಟೈಮ್ ಈಗ ಇನ್ನು ಉಳ್ಕೊಂಡಿರೋರು 4 ಜನ, 4ರಲ್ಲಿ 3 ಹುಡುಗಿರವ್ರು ಅಂದಾಗ ಈ ಕಡೆ ನೋಡ್ರು ಹುಡುಗಿ, ಈ ಕಡೆ ನೋಡ್ರು ಶ್ರುತಿ ಮೇಡಮ್ ಬೇರೆ ಬಂದ್ಬಿಟ್ಟವ್ರೆ. ಸ್ಟೇಜ್ ಮೇಲೆ ಬೇರೆ ಹೇಳಿದ್ರು ಸುದೀಪಣ್ಣ ಯಾವ ಟೈಮಲ್ಲೂ ಅದೇ ಒಂದು ಒಬ್ರೇ ವಿನ್ ಆಗಿರೋದು, ಲೇಡಿ ಹೆಣ್ಮಕ್ಳು ಒಬ್ರೇ ವಿನ್ ಆಗಿರೋರು. ಅದೇನಾದ್ರು ಈ ಸೀಸನ್ ಅಲ್ಲಿ ಆಗ್ಬಿಟ್ರೆ ಅದು ಇತಿಹಾಸ ಆಗ್ಬಿಡ್ತದೆ. ಅಂದ್ರೆ 2ನೇ ಕಂಟೆಸ್ಟೆಂಟ್ ಜಾಯ್ನ್ ಆಯ್ತಾರೆ ವಿನ್ ಆಗಿರೋರು, 2ನೇ ಲೇಡಿ ವಿನ್ನರ್ ಅಂತ. ಯಾವ ಸೀಸನ್ ಬರ್ದಿರೋರು ಈ ಸೀಸನ್ ಯಾಕೆ ಬಂದ್ರು ಶ್ರುತಿ ಮೇಡಮ್? ಸ್ವಾಮಿ ನಿಮ್ ಪರಿಸ್ಥಿತಿ ವೈರಿಗೂ ಬರಬಾರ್ದಪ್ಪ. ಬಂದ ಮೇಲೆ ಇದನ್ನು ಹೇಳ್ತಾವ್ರಲ್ಲ, ಹೆಣ್ಮಕ್ಳಲ್ಲಿ ವಿನ್ ಆಗಿರೋರು ಇರೋಬ್ರೆ ಆಗ್ಬೋದು ಅಂತ. ಏನಿದು ಅಂದ್ಬಿಟ್ಟು ಅಲ್ಲೊಂದು ಡೌಟ್ ಬಂತು. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಧೈರ್ಯ ಬಂತು, ಇಲ್ಲ ಎಲ್ಲೋ ಒಂದ್ ಕಡೆ ಯಾವಾಗ ಟಾಪ್ 3 ಆದಾಗ 7ರಲ್ಲಿ ಇಬ್ರು ಹುಡುಗಿರಿದ್ರಲ್ಲ, ಇಬ್ರು ಹುಡುಗಿರಿದ್ರು. ಬಟ್ ಒಂದು ಇದೇನಂದ್ರೆ ಸ್ಟೇಜ್ ಮೇಲೆ ಹಿಂಗೆ ಸುದೀಪಣ್ಣ ಕರ್ಕೊಯ್ತಾರಲ್ಲ, ಸ್ಟೇಜ್ ಇಂದ ಹೋದಾಗ ಹಿಂಗ ಎಲ್ರು ನೋಡ್ರು, ಅಂದ್ರೆ ಮಾತಾಡಂಗಿಲ್ಲ, ಇದ್ ಮಾಡಂಗಿಲ್ಲ, ಇಂಥ ಸ್ಟೇಜ್ ಇಂದಾನೆ ಕರ್ಕೋಬೇಕಾದ್ರೆ ಬಂದು ವಿಶ್ ಮಾಡೋರಲ್ಲ, ಅವಾಗ ನನಗೆ ಎಲ್ಲೋ ಒಂದು ಅನ್ಸುದು. ಅಂದ್ರೆ ವಿಶ್ ಮಾಡ್ರ ಅಂದ್ರೆ ಗೆಲ್ತಿ ಅಂತ ವಿಶ್ ಮಾಡ್ತಿರಲ್ಲ, ಆಲ್ ದ ಬೆಸ್ಟ್ ಅಂದ್ರು ಗೊತ್ತಾ. ಅವಾಗ ಒಂಚೂರು ಭಯನೂ ಆಯ್ತಾಯ್ತು, ಖುಷಿನೂ ಆಯ್ತು. ಇರ್ಬೋದಾ ಇಲ್ವಾ, ಇರುತ್ತಾ ಹಿಂಗೆ ಇದ್ದೆ. ಅವರು ಚೆನ್ನಾಗಿ ಆಡ್ಕೊ ಬಂದವ್ರೆ, ಏನಾಗ್ಬಿಡ್ತದ ಅಂತ. ಆಮೇಲೆ ಒಂದು ಖುಷಿ ಆಯ್ತಪ್ಪ ಗೆದ್ದು. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಈಗ ಕಾವ್ಯ ಅವ್ರನ್ನ ಕೊನೆ ಫಿನಾಲೆ ತನಕ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಶಪಥ ಮಾಡಿದ್ರಿ. ಆಕ್ಚುಲಿ ಹಂಗೆ ಆಯ್ತು. ಬಟ್ ಅವರು 4th ಲೈಕ್ ಅಂದ್ರೆ 4ನೇವರಾಗಿ ಆಚೆ ಬಂದ್ಬಿಟ್ರು. ನಿಮಗೆ ಅವಾಗ ಏನ್ ಬೇಜಾರಾಯ್ತಾ? ಬಿಕಾಸ್ ನಿಮ್ ಎಕ್ಸ್ಪ್ರೆಷನ್ ಏನು ಗೊತ್ತಾಗಿಲ್ಲ ನಮಗೆ. ರವಿಚಂದ್ರನ್ ಅವ್ರು ಬಂದು ಒಳಗಡೆ ಅದೊಂದು ಆಕ್ಟಿವಿಟಿ ರೂಮ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಮ್ ಮನ್ಸಲ್ಲಿ ಏನ್ ಅನ್ಸಿತ್ತು ಅಂತ ನಮಗೆ ಕರೆಕ್ಟ್ ಆಗಿ ಅದು ಕ್ಯಾಪ್ಚರ್ ಆಗಿರ್ಲಿಲ್ಲ. ನಿಮ್ಗೆ ಏನ್ ಬೇಜಾರಾಯ್ತಾ? ಅವ್ರು ಯಾವ ಸ್ಥಾನದಲ್ಲಿ ಇರ್ಬೇಕಿತ್ತು ಅಂತ ನಿಮಗೆ ಅನ್ಸಿತ್ತು? ನೋವಿದೆ, ಆಕ್ರೋಶ ಇದೆ ಅನ್ಸುತ್ತೆ. ಟಾಪ್ 3 ಇರ್ಬೋದಿತ್ತೇನೋ. ಯಾಕೆಂದ್ರೆ ರಕ್ಷಿತನು ಚೆನ್ನಾಗಿ ಆಡಿದ್ರು. ನಂಗೆ ರಕ್ಷಿತಾ ಅವ್ರದ್ದು ನನಗೆ ಅಂದ್ರೆ ಆ ಫ್ರೆಂಡ್ಶಿಪ್, ರಕ್ಷಿತ್ ಅವರು ನಂಗೆ ಸಖತ್ತು. ಅಲ್ಲಿ ಒಳಗಡೆ ಗಿಲ್ಲಿ ಇವು ಡಿಸರ್ವ್, ನೀನ್ ಗೆದ್ರೆ ನನ್ಗೆ ಖುಷಿ ಆಯ್ತದ ಅಂತ ಇದ್ದು, ಇವು ಕಾವ್ಯನು ಅಂತಿದ್ದು. ನಾವೆಲ್ಲ ಟಾಪ್ 3 ಹೋದ್ರೆ ಚೆನ್ನಾಗಿರ್ತದೆ ಅಂತ ಅನ್ಸುತ್ತೆ. ಸ್ವಲ್ಪ ಅತಿ ಆಯ್ತು, ಆದ್ರೂ ಪರವಾಗಿಲ್ಲ. ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ ನೀವು 3 ಜನ ಹೋದ್ರೆ ಅಂತ ಅನ್ಸಿದ್ದು ನಿಮಗೆ. ಬಟ್ ಅದು 4th ಹೋಗಿದ್ ಬೇಜಾರಾಯ್ತು ಅಷ್ಟೇ. ಬಟ್ ನೀವು ಜಾಸ್ತಿ ಅದು ತೋರಿಸ್ಕೊಳ್ಳಿಲ್ಲ. ಇನ್ನೇನು ಸ್ವಲ್ಪ ಟೈಮ್, ಇನ್ನೇನು ಆಚೆ ಹೋಯ್ತಿವಲ್ಲ, ಹೆಂಗ ನೋಡ್ತೀವಲ್ಲ, ಆಮೇಲೆ ಹೋಗ್ಲೇಬೇಕಲ್ಲ. ತಿರ್ಗಾ ಕಾವ್ಯ ಈ ಕೈ, ನಾನೊಂದ್ ಕೈ, ಕಾವ್ಯ ಒಂದ್ ಕೈ ಅಂತ ಬಂದ್ರೆ ನಾನೇ ಆಪ್ಷನ್ ಬರೋದು, ನಾನೇ ಗೆಲ್ಬೇಕು ಅಂತ, ನಾನೇ ಕಾವ್ಯ ಗೆಲ್ಬೇಕು ಅಂತ ಕಾವ್ಯ. ಯಾಕಂದ್ರೆ ಕಾಂಪಿಟೇಷನ್ ಅಲ್ವಾ ಅದು. ಹಂಗಿದ್ದಾಗ ಟಾಪ್ 6 ಬಂದಿರೋದು ದೊಡ್ಡ ಖುಷಿ ಅಲ್ವ. ಯಾರು ಒಬ್ರು ಹೋದ್ರೆ ತಾನೆ ನೆಕ್ಸ್ಟ್ ಆಗುದು. ಕರೆಕ್ಟ್. ಈಗ ನಿಮ್ಗೆ ಯಾವ್ದಾರು ಬಂದಿರೋ ಪೊಸಿಷನ್ ಅಲ್ಲಿ ನಿಮ್ದು ಬಿಟ್ಟು ಈಗ 2nd ರಕ್ಷಿತಾ, 3rd ಅಶ್ವಿನಿ ಅವರು, ನಾನು ಅನ್ಕೊಂಡಿದ್ದಂಗೆ ಆಗಿಲ್ವಲ್ಲ, ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಬಂದಿಲ್ಲ ಅಂತ ಅನ್ಸಿದ್ಯಾ ಯಾವ್ದು ಪೊಸಿಷನ್ ನಿಮ್ದಾದ್ಮೇಲೆ? 2nd ರಕ್ಷಿತಾ ಅವರು, 3rd ಅಶ್ವಿನಿ ಅವರು. ಸೊ ನೀವು ಅನ್ಕೊಂಡಂಗೆ ಆಯ್ತಾ, ಅಥವಾ ಹಂಗೆ 3rd ಅಶ್ವಿನಿ ಅವರೇ ಇರ್ತಾರೆ ಅಂತ ಒಂದ್ ಬಂದಿತ್ತು ಐಡಿಯಾ ನಿಮ್ಗೆ? ಅವರು ಬರ್ತಾರೆ. ಯಾಕಂದ್ರೆ ಅವರು ಲಾಸ್ಟ್ ಏನು ಟಾಸ್ಕ್ ಎಲ್ಲ ಸಖತ್ತಾಗಿ ಆಡ್ಬೇಕಲ್ಲ ಅನ್ನಿಸ್ತು. ಇವರು ಪಕ್ಕ ಇರ್ತಾರೆ, ಬರ್ತಾರೆ. ನನ್ ಮೇಲೆ ಆಣೆ ಇಟ್ಟು ಟಾಸ್ಕ್ ಗಿಲ್ಲಿ ಅವ್ರೆ, ನೀವ್ ಅಂದ್ರೆ ಎಫರ್ಟ್ ಹಾಕ್ತಿದ್ರಿ, ಇಲ್ಲ ಅಂತಲ್ಲ. ಬಟ್ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಬಂದಾಗ ಮಾತ್ರ ಸಖತ್ತಾಗಿ ಎಫರ್ಟ್ ಹಾಕಿದ್ರಿ. ಲಾಸ್ಟ್ ವೀಕ್ ಅವ್ರನ್ನ ಈ ಟಾಪ್ 6ಗೆ ಕಳಿಸುವಂತಹ ಟಾಸ್ಕ್ ಅಲ್ಲಿ ಯಾಕೆ ಅವಾಗಿದ್ದಂತಹ ಹುಮ್ಮಸ್ಸು ನಿಮಗೆ ಬೇಕಾಗಿದ್ದಾಗ ಆಕ್ಚುಲಿ ಯಾಕೆ ಬರ್ತಿರ್ಲಿಲ್ಲ ನಿಮ್ಗೆ ಅಂತ? ಇದು ಆಕ್ಚುಲಿ ಚೆನ್ನಾಗಿ ನನಗ್ ಬೇಕಾಗಿದ್ದಾಗ ಅವಾಗ್ಲೂ ಏನು ಹುಮ್ಮಸ್ಸು ಅಂದ್ರೆ ನಾರ್ಮಲ್ ಆಗಿ ನಮ್ದ್ರಲ್ಲೂ ಹುಮ್ಮಸ್ಸು ಕಾಣಿಸಿತ್ತು. ನಾನು ಹುಮ್ಮಸ್ ಹಾಕಿ ಮಾಡ್ತಿದ್ದೆ ನಂದ ಟಾಸ್ಕ್ ಬಂದಾಗ್ಲೂ. ಅವ್ರದ್ದು ಹಂಗ್ ಕಾಣಿಸೈತೆ ಅಷ್ಟೇ. ಅವ್ರು ಕಾವ್ಯ ಮೊದ್ಲೇ ಗೊತ್ತ, ಗಿಲ್ಲಿ ರೆಸ್ಟ್ ತಗೋಬೇಡ, ಗಿಲ್ಲಿ ಹೋಗು, ಗಿಲ್ಲಿ ಆ ಕೂಗಿ ಆ ಸೌಂಡ್ಗೆ ಓಡ್ಬಿಡ್ಬೇಕು ಅನ್ಸ್ಬಿಡ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಟಾಪ್ 6 ಬೇರೆ ಐತಲ್ಲ, ನಾನ್ ಬೇರೆ ಇಲ್ಲ ಟಾಪ್ 6 ಅಲ್ಲಿ. ಕಾವ್ಯ ಆದ್ರೂ ಒಂದು ಚೆನ್ನಾಗಿರ್ತದಲ್ಲ ಅಂತ ಅನ್ಸುದು ಅದಕ್ಕೆ. ಓಕೆ.
ಸೊ ಈಗ ಗಿಲ್ಲಿ ಕಾವ್ಯ ಅದೊಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಗೊತ್ತಿರೋ ವಿಷಯನೇ ಅದು ಆಕ್ಚುಲಿ. ಬೇರೆ ಬೇರೆ ನಿಮ್ ಫ್ಯಾನ್ಸ್ ಎಲ್ಲ ಮ್ಯೂಚುವಲ್ ಫ್ಯಾನ್ಸ್ ಮತ್ತೆ ನಿಮ್ಮ ಇಂಡಿವಿಜುವಲ್ ಫ್ಯಾನ್ಸ್ ಎಲ್ಲ ಬೇರೆ ಬೇರೆ ತರ ಅದ್ ಬೇರೆ ಹಂತಕ್ಕೆ ಹೋಗ್ಲಿ ಅಂತ ಅವ್ರು ಇಷ್ಟಪಡ್ತಾ ಇರ್ತಾರೆ. ಅದೊಂದು ಒಂದ್ಸಲ ಒಳಗಡೆಗೆ ಹುಡುಗಿ ಜಂಟಿ ಅಂತ ಹೋಗುವಾಗ ಅದು ಕಾಮನ್ ಆಕ್ಚುಲಿ. ಸೊ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಪ್ಯೂರ್ ಫ್ರೆಂಡ್ಶಿಪ್ ನ ನೀವು ಡೆಫಿನೆಟ್ಲಿ ಕಡೆ ತನಕ ಕಾಯ್ಕೊಂಡು ಬಂದ್ರಿ, ಅದನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಬಟ್ ಕಾವ್ಯ ಅವ್ರು ಎಲ್ಲೊಂದ್ ಕಡೆ ಬಿಟ್ಕೊಟ್ರು ಅನ್ನೋಂತಹ ಒಂದು ಕೋಪ ಇದೆ ಆಕ್ಚುಲಿ ನಿಮ್ ಫ್ಯಾನ್ಸಿಗೆಲ್ಲ, ಫ್ರೆಂಡ್ಶಿಪ್ ನ ಬಿಟ್ಕೊಟ್ಬಿಟ್ರು ಅಂತ. ಏನೋ ಸ್ಕೀಮ್ ಆಗ್ತಾವನಿ ಬಿಟ್ರು ಅಂದ್ರೆ ನಂಗೆ ಕಾಣಿಸಿರ್ಬೋದು ಅಷ್ಟೇ, ಬಿಟ್ಕೊಟ್ಟು ತರ ನನ್ಗೆ ಕಾಣಿಸಿಲ್ಲ ಅಣ್ಣ. ಪಾಪ ಅವರು ಆತ ಅಷ್ಟೊಂದು ಸಹಿಸ್ಕೊಂಡವ್ರಲ್ಲ ನನ್ನ ಫಸ್ಟ್ ಇಂದನು. ನಾನ್ ಕಾಲ್ ಹೇಳಿದ್ದು, ನಾನು ಇದ್ ಮಾಡುದು, ಯಾವತ್ತೂ ಕಿರ್ಚಾಡ್ಕೊಂಡ್ ಗಲಾಟೆ ಮಾಡಿಲ್ಲ, ಇದು ಮಾಡಿಲ್ಲ. ಆತರ ನನ್ಗೆ ಏನು ಅನ್ಸಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಹುಡುಗಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ನಿಮ್ ಜೊತೆಗೆ ಏನೋ ಒಂದು ಕನ್ಫ್ಯೂಷನ್ ಏನಿದೆಯಲ್ಲ ಆಗಿತ್ತಲ್ಲ, ಅದನ್ನ ಅವ್ರು ಧನುಷ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ ಜನಗಳಿಗೆ ಒಂದ್ ಸ್ವಲ್ಪ ಅಂದ್ರೆ ಯಾಕೆ ನಮ್ಮ ಗಿಲ್ಲಿ ಅಣ್ಣನ ಜೊತೆ ಇರೋ ಫ್ರೆಂಡ್ಶಿಪ್ ಬಗ್ಗೆ ಇಲ್ಲ ಅವ್ರ ಹತ್ರ ಯಾಕೆ ಮಾತಾಡ್ಬೇಕು ಅಂತ. ಅದು ತುಂಬಾ ಬೇಜಾರಾಗಿ ನಿಮ್ಗೂ ಗೊತ್ತಾಗಿರುತ್ತೆ ಆಕ್ಚುಲಿ. ಸೊ ನೀವೆಲ್ಲೂ ಹಿಂದೆ ಮಾತಾಡಲ್ಲ, ಯು ಆರ್ ಸೇಫ್. ಯಾರ ಬಗ್ಗೆನೂ ಎಲ್ಲೂ ಹಿಂದೆ ಮಾತಾಡಲ್ಲ, ಡೈರೆಕ್ಟ್ ಆಗಿ ನೀವು ಮಾತಾಡ್ತೀರಾ ಏನೇ ಇದ್ರು ಅಷ್ಟೇ. ಇಲ್ಲೇನ್ ಬರುತ್ತೋ ಅದ್ ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳ್ತೀನಿ. ಅಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಯ್ತು ಆಕ್ಚುಲಿ. ನಿಮಗೆ ಏನ್ ಅನ್ಸುತ್ತೆ ಧನುಷ್ ಅವ್ರ ಜೊತೆ ಮಾತಾಡ್ಬೇಕಿತ್ತ? ಯಾರಾದ್ರೂ ಬೇಕಲ್ಲ ನೋಡಿ. ಈಗ ಯಾವ ಟೈಮಲ್ಲಿ ಮಾತಾಡೋದು ಅಂತ ನನಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಮೋಸ್ಟ್ಲಿ ಸ್ಪಂದನ ಇರಲ್ಲ ಅನ್ಸುತ್ತೆ, ಅಭಿಯಾನ ಅವ್ರಿಗೆ ಯಾರು ಕ್ಲೋಸ್ ಆಗಿದ್ರು ಅವ್ರು ಇರಲ್ಲ ಅನ್ಸುತ್ತೆ. ಸ್ಪಂದನೆ ಜಾಸ್ತಿ ಕ್ಲೋಸ್ ಇದ್ದು, ಸ್ಪಂದನೆಯಿಂದ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದಿದ್ದು. ಧನುವಣ್ಣನು ಜಾಸ್ತಿ ಅಂದ್ರೆ ಪರಿಚಯನೇ, ಇವರೆಲ್ಲ ಒಂದೇ ಫೀಲ್ಡ್ ಅಲ್ಲಿ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಮುಂಚೆನೆ ಪರಿಚಯ ಇದ್ದವ್ರಲ್ವ. ಯಾರಾದ್ರೂ ಬೇಕಲ್ವಾ ಅವ್ರದ್ದೇನೋ ಡೌಟ್ಸ್ ಇದ್ರೆ ಕೇಳೋಕೆ ಹಂಚ್ಕೊಳಕ್ಕೆ ಯಾರಾದ್ರೂ ಬೇಕಲ್ವಾ. ನೀವು ಕಾವ್ಯ ಅವ್ರನ್ನ ಬಿಟ್ಕೊಡಲ್ಲ ಅಂತಲ್ಲ, ಅಲ್ಲಿಗೆ ಆ ಪಾಯಿಂಟ್ ಹಂಗೆ ತಾನೆ ಬರೋದು. ಅದ್ರಲ್ಲೇನು ಗಿಲ್ಲಿ ನನ್ಗೆ ಇಷ್ಟ ಆಯ್ತಲ್ಲ, ಗಿಲ್ಲಿ ಹಂಗ್ ಮಾಡೋದು ನನ್ಗೆ ಹಂಗೆ ಹಿಂಗೆ ಅಂತ ನನ್ ಬಗ್ಗೆ ಏನು ಹೇಳಿರೋದು ನೋಡಿಲ್ಲ ನಾನು. ಹಂಗಾಗಿ ಹೇಳ್ಕೋಬೇಕಲ್ಲ ಏನ್ ಆಯ್ತೈತೆ ಏನು ಅಂತ. ಒಂದು ಕನ್ಫ್ಯೂಷನ್ ಇದ್ರೆ ಅದನ್ನ ಕ್ಲಾರಿಟಿ ತಗೋಕೆ ಯಾರಾದ್ರೂ ಬೇಕಲ್ಲ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್.